ಹೋಗಲ್ಲ ಅಲ್ವಾ ಓಪನ್ ಮಾಡ್ತು. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬೆಳಿಗ್ಗೆನೇ ನಾವು ಡೆಂಟಲ್ಗೆ ಹೋಗ್ತಾಯಿದ್ದೀವಿ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ನಾವು ತುಮಕೂರ್ಗೆ ಹೋಗ್ತಾಯಿದ್ದೀವಿ. ಡೆಂಟಲ್ ಇವತ್ತು ಲಾಸ್ಟ್ ಟ್ರೀಟ್ಮೆಂಟ್ ಇರೋದು. ಇವತ್ತು ಹೋಗಿ ಬರಬೇಕು. ಇವತ್ತು ನೋಡಿ ಇವಾಗ 6 o'clock ಎಲ್ಲ ಬಿಡಬೇಕು. ಟೈಮಿಂಗ್ಸ್ ಬಂತು. ಇವಾಗ 6 ಐತೆ. ಇನ್ನೇನು 6ಗೆ ಇವಾಗ ಬಿಡಬೇಕು. ಹೋಗಿ ಅಲ್ಲಿ 6:30ಗೆಲ್ಲ ರೀಚ್ ಆಗಬೇಕು. ಅಲ್ಲೇ ಟ್ರೀಟ್ಮೆಂಟ್ ಇರುತ್ತೆ. ಟ್ರೀಟ್ಮೆಂಟ್ ಮುಗಿಸ್ಕೊಂಡು ವಾಪಸ್ ಬರೋದು. ನಾ ದೇವ್ರ ಮನೆಯಲ್ಲೆಲ್ಲ ಪೂಜೆ ಮಾಡಬೇಕು. ಇವತ್ತು ಶುಕ್ರವಾರ. ಇನ್ನು ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡಬೇಕು, ಪೂಜೆ ಮಾಡಬೇಕು. ಆಮೇಲೆ ಇವಾಗ ಇನ್ನು 6 o'clock ನೋಡಿ. ಇನ್ನು ಎಷ್ಟು ತುಂಬ ಕತ್ಲೈತೆ. ಕ್ಲೈಮೇಟ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ನಾನು ರೆಡಿ ಆಗಿದ್ದೀನಿ. ನನ್ನ ಮಕ್ಕಳು ರೆಡಿ ಆಗ್ತಾವ್ರೆ. ನಾನು, ರಮ್ಯಾ, ಚಂದನ್ 3 ಜನ ಹೋಗ್ತಾಯಿದ್ವಿ. ನಾವು ಬರೋ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ದೇವರಿಗೆಲ್ಲ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಿರ್ತಾರೆ. ಆಮೇಲೆ ಬಂದು ಪೂಜೆ ಮಾಡಬೇಕು. ಇವತ್ತು ಶುಕ್ರವಾರ. ಆಮೇಲೆ ಇಲ್ಲಿಂದ ನಾವು ಸ್ವಲ್ಪ ಬೆಂಗಳೂರಿಗೆ ಹೋಗಬೇಕು, ಅಂದರೆ ಚಿಕ್ಕಪೇಟೆಗೆ ಹೋಗಬೇಕು. ಅಲ್ಲಿ ಸ್ವಲ್ಪ ಶಾಪಿಂಗ್ ಐತೆ ಅಂದ್ಬಿಟ್ಟು ಇವತ್ತು ಫುಲ್ ಡೇ ಶಾಪಿಂಗ್ ಇರುತ್ತೆ. ಮತ್ತು ಅಲ್ಲಿ ಮುಗಿಸ್ಕೊಂಡು ವಾಪಸ್ ಬರಬೇಕು. ಕ್ಲಿನಿಕ್ ಬಂದು 6:30ಗೆ ಬಂದು ವಿಸಿಟ್ ಮಾಡಿದ್ವಿ. ಅಷ್ಟೊತ್ತಿಗೆ ಡಾಕ್ಟರ್ ಬಂದಿರೋ ನಮಗೋಸ್ಕರ ಬಂದು ಟ್ರೀಟ್ಮೆಂಟ್ ಕೊಡ್ತಾವ್ರೆ. ಯಾಕಂದರೆ ಇವತ್ತು ಲಾಸ್ಟ್ ಟ್ರೀಟ್ಮೆಂಟ್ ಇತ್ತು. ಬ್ಲೇಸರ್ ಓಪನ್ ಮಾಡ್ತಾಯಿದ್ರು. 2 ಕಡೆನೂ ಬ್ಲೇಸರ್ ಓಪನ್ ಮಾಡಿ ಕ್ಲೀನ್ ಮಾಡ್ತಾರೆ. ಫಸ್ಟ್ ಬಂದು ಕ್ಲೀನ್ ಮಾಡಿದ್ಮೇಲೆ ಇನ್ನೊಬ್ರು ಬರ್ತಾರೆ ಡಾಕ್ಟ್ರ್ ಬಂದು. ಇಬ್ಬರು ಡಾಕ್ಟ್ರು ನೋಡ್ತಾ ಇರೋದು. ರಮ್ಮಿನ್ಗೆ ಬಂದು ತುಂಬ ಚೆನ್ನಾಗಿ ನೋಡ್ತಾರೆ. ಅಂದರೆ ಅವರು ಯಾವಾಗ ಹೇಳ್ತಾರೋ ಅವಾಗ ಹೋಗಿ ನಾವು ಟ್ರೀಟ್ಮೆಂಟ್ ತೊಗೊಂಬರ್ತಾ ಇರಬೇಕು. ಮಿನಿಮಮ್ 2 years ಕೋರ್ಸ್ ಇರೋದು. ಯಾವಾಗ ಬೇಕು ಅಂದ್ರೂ ಮದುವೆ ಹತ್ರ ಇದ್ದರೆ ಬೇಕು ಅಂದರೆ ಬೇಗ ಮಾಡಿ ಮುಗಿಸ್ಕೊಡ್ತಾರೆ. ಅಂದರೆ 20 days 25 daysಗೆ 15 daysಗೆ ಹಂಗೆ ಕರೆದು ನಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಬೇಗ ಮುಗಿಸ್ಕೊಡ್ತಾರೆ. ಇದು ರಮ್ಮಿನ್ಗೆ ಬಂದು ಇದು 2ನೇ ಸಲ ನಾವು ಹಾಕಿಸ್ತಾ ಇರೋದು. ಅವಳು ಸರಿಯಾಗಿ ಅಂದರೆ ಬ್ಲೇಸರ್ ಹಾಕ್ಕೊಂಡು ಎಲ್ಲ ರಿಮೂವ್ ಆದಮೇಲೆ ಅವರು ಇನ್ನೊಂದು ಕೊಡ್ತಾರೆ. ಅದು ಅಲೈನರ್ಸ್ ಕೊಡ್ತಾರೆ. ಅವರು ನನ್ನ ಮಗಳು ಸರಿಯಾಗಿ ಹಾಕ್ಕೊಂಡಿರಲಿಲ್ಲ. ಅದಕ್ಕೋಸ್ಕರ ನಾವು ಇನ್ನೊಂದು ಸಲ ಹಾಕ್ಸ್ಕೊಬೇಕಾಗಿತ್ತು. ತಿರ್ಗಾ ಅವಳಿಗೆ 3 months ಟ್ರೀಟ್ಮೆಂಟ್ ಕೊಡಿಸಿದ್ವಿ. ಇವಾಗ ತಿರ್ಗಾ ಅವರು 3 months ಆದಮೇಲೆ ನಮಗೆ 3 months ನಾರ್ಮಲ್ ಆಗ್ತಾರೆ. ಆಮೇಲೆ ಅಲೈನ್ಸ್ಮೆಂಟ್ ಕೊಡ್ತಾರೆ. ಇವಾಗ ಅದಕ್ಕೋಸ್ಕರ ಇವತ್ತು ಬಂದಿದ್ದೀವಿ. ಇವತ್ತೆಲ್ಲ ರಿಮೂವ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನಮಗೆ ಮೆಷರ್ಮೆಂಟ್ ತೊಗೊಂಡು ಅಲೈನ್ಸ್ಮೆಂಟ್ಗೆ ಮೆಷರ್ಮೆಂಟ್ ತೊಗೊಂಡು ನಮ್ಮನ್ನ ಇವತ್ತು ಕಳಿಸ್ಕೊಡ್ತಾರೆ. ಇವತ್ತು ತುಂಬ ಲೇಟ್ ಆಯಿತು. ಅಂದರೆ ಟ್ರೀಟ್ಮೆಂಟ್ ಬಂದು 3 hours ಆಯಿತು. ಅಲ್ಲಿ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೇಲಿ ನಮ್ಮ ಯಜಮಾನ್ರು ಪೂಜೆ ಎಲ್ಲ ಮಾಡಿದ್ರು. ಆಮೇಲೆ ಬಂದಮೇಲೆ ನಾವು ಕೈಕಾಲು ತೊಳ್ಕೊಂಡು ತಿರ್ಗಾ ದೇವ್ರಿಗೆ ಪೂಜೆ ಮಾಡಿದ್ವಿ. ಇವತ್ತು ಬಂದು ಶುಕ್ರವಾರ. ಅಲಂಕಾರ ಮಾತ್ರ ತುಂಬ ಚೆನ್ನಾಗಿತ್ತು. ದೇವ್ರಿಗೆ ಅಲಂಕಾರ ಚೆನ್ನಾಗಾಗಿತ್ತು. ಪೂಜೆ ಎಲ್ಲ ಚೆನ್ನಾಗಿತ್ತು. ನೋಡಿ ಅಲಂಕಾರ ಮಲ್ಲಿಗೆ ಹೂವು ಹಾಕಿದ್ರೇ ತುಂಬ ಚೆನ್ನಾಗಿರೋದು ದೇವ್ರಿಗೆ. ಇವತ್ತು ಕ್ಲಿನಿಕ್ ಎಲ್ಲ ಆಯಿತು. ಇನ್ನು ನಾವು 3 daysಗೆ ಹೋಗಬೇಕು. ತಿರ್ಗಾ ಕ್ಲಿನಿಕ್ ಹೋಗಿ ತಿರ್ಗಾ ಅಲೈನ್ಸ್ಮೆಂಟ್ ಕೊಡ್ತಾರೆ. ಆವಾಗ ಹೋಗಿ ಹಾಕಿಸ್ಕೊಂಡು ಬರಬೇಕು ನಾವು. ಇವತ್ತು ಬಂದು ನಾವು ಟೆರೆಸ್ ಮೇಲೆ ನಾವು ಒಂದು 2 rooms ಕಟ್ಸ್ಬೇಕಾಗಿತ್ತು. ಅಂದರೆ ನಮಗೆ ಜಾಗ ಸಾಕಾಗ್ತಾ ಇರಲಿಲ್ಲ. ಅಂದರೆ ನಮಗಿರೋ ಇಷ್ಟು ಮನೆಗೆ ಸಾಕಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರ 2 room ಕಟ್ಟೋಣ ಅಂದ್ಬಿಟ್ಟು ಇವತ್ತು ಮಾಡಿ ಮೇಲೆ ಪೂಜೆ ಮಾಡ್ತಾ ಇದ್ವಿ. ಅಂದರೆ ಇವತ್ತು ಪೂಜೆ ಮಾಡಿದ್ರೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಇವತ್ತು ನಾನು ನನ್ನ ಮಕ್ಕಳು ಇಬ್ಬರು ಎಲ್ಲರೂ ಸೇರಿಕೊಂಡು ಇವತ್ತು ಪೂಜೆ ಮಾಡ್ತಾ ಇದ್ದೀವಿ. ಒಂಥರ ಪಾಯ ಪೂಜೆ ಥರ. ಇನ್ನೇನು ಪೂಜೆ
ರೂಮ್ ಕಟ್ತಾರಲ್ವ ಅದಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ವಿ. ಚೌಡಮ್ಮಂದು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂವು ತೊಗೊಂಬರ್ತಾವನೆ ನನ್ನ ಮಗ. ಪೂಜೆ ಮಾಡಿಬಿಡೋಣ, ಟೈಮ್ ನೋಡ್ಕೊಂಡ್ವಿ, ಟೈಮ್ ಚೆನ್ನಾಗಿತ್ತು. ಇವಾಗ ಪೂಜೆ ಮಾಡ್ತಾ ಇದ್ದೀವಿ. ಟೆರೆಸ್ ಮೇಲೆ ಬಂದು ಮಂಗಳೂರು ಹೆಂಚು ಹಾಕಿ ಇನ್ನೊಂದು 2-3 ಮಂತ್ಸ್ ಆಯ್ತು ಅಷ್ಟೇ ಆಗಿರೋದು. ಅದು ಇವಾಗ ರೂಮ್ ಕಟ್ತಾ ಇದ್ದೀವಿ. ಒಂದೊಂದೇ ಕೆಲಸ ಮಾಡ್ತಾ ಇದ್ದೀವಿ. ಇವಾಗ ಬಂದು ಇನ್ನೇನು ಶುಭ ಕಾರ್ಯ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಅನೌನ್ಸ್ಮೆಂಟ್ ಮಾಡ್ತೀನಿ. ನಮ್ಮ ಮನೇಲಿ ಏನು ಫಂಕ್ಷನ್ ಏನು ಅನ್ನೋದು ಅನೌನ್ಸ್ಮೆಂಟ್ ಮಾಡ್ತೀನಿ. ಪ್ರತಿಯೊಂದು ಇವಾಗ ಮನೆಯೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ತಾ ಇದ್ದೀವಿ. ಇನ್ನು ಸ್ವಲ್ಪ ಕೆಲ್ಸಗಳೈತೆ, ಎಲ್ಲ ಒಂದೊಂದೇ ಮಾಡ್ತಾ ಇದ್ದೀವಿ. ಸ್ವಲ್ಪ ವೀಡಿಯೋಸು ನನಗೇನು ಮಾಡೋಕ್ಕಾಗ್ತಾ ಇಲ್ಲ. ಆದಷ್ಟು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನಾನು ಅಪ್ಲೋಡ್ ಮಾಡೋಕ್ಕೆ. ಯಾಕೆಂದರೆ ನಾನು ವೀಡಿಯೋಸ್ ಬಂದು ಸ್ಟಾಪ್ ಮಾಡಬಾರ್ದು, ಯೂಟ್ಯೂಬ್ ಸ್ಟಾಪ್ ಮಾಡಬಾರ್ದು ಅಂದ್ಬಿಟ್ಟು ನಾನು ಆದಷ್ಟು ಸ್ವಲ್ಪ ಆದಷ್ಟು ಟ್ರೈ ಮಾಡಿ ನಾನು ಆದಷ್ಟು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಯಾವಾಗೋ ನಾನು ಸ್ಟಾಪ್ ಮಾಡಬೇಕಾಗಿತ್ತು. ಅಷ್ಟು ಬ್ಯುಸಿ ಇರ್ತೀವಿ, ಒಂದೊಂದು ಸಲ ಕೆಲಸ ಜಾಸ್ತಿ ಇರುತ್ತೆ, ಪ್ರತಿಯೊಂದಿರುತ್ತೆ. ನಾನು ಯೂಟ್ಯೂಬ್ ಚಾನಲ್ ಫಸ್ಟು ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೋಸ್ಕರ ಬಿಡಬಾರ್ದು ಅಂದ್ಬಿಟ್ಟು ಆದಷ್ಟು ಕ್ಲಿಪ್ಪಿಂಗ್ ಶೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಜನ ನನಗೆ ಇನ್ನೂ ಸಪೋರ್ಟ್ ಮಾಡಿದ್ರೆ, ತುಂಬ ಜನ ನೋಡಿ ವ್ಯೂಸ್ ಜಾಸ್ತಿ ಬಂದರೆ ನಮಗೂ ಒಂದು ಇಂಟ್ರೆಸ್ಟ್ ಇರುತ್ತೆ. ವ್ಯೂಸ್ ಜಾಸ್ತಿ ಬರ್ತೈತೆ, ಜನ ನೋಡ್ತಾವ್ರೆ ಅನ್ನೋದು ಇಂಟ್ರೆಸ್ಟ್ ಇರುತ್ತೆ. ನಮಗೂ ನಾವು ವೀಡಿಯೋಸ್ ಮಾಡ್ತೀವಿ, ಕಮ್ಮಿ ವ್ಯೂಸ್ ಇದ್ದರೆ ನಮಗೂ ಅಷ್ಟು ಇಂಟ್ರೆಸ್ಟ್ ಇರಲ್ಲ, ಬೇರೆ ಕೆಲಸದ ಮೇಲೆ ಗಮನ ಹೋಗುತ್ತೆ. ಯಾಕಂದರೆ ಫಸ್ಟ್ ಬಂದು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು, ಅದಕ್ಕೋಸ್ಕರ ಬಿಡಬಾರ್ದು ಅನ್ನೋಕ್ಕೋಸ್ಕರ ನಾನು ಆದಷ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ನಾನು ಸ್ವಲ್ಪ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು. ಸ್ವಲ್ಪ ಸ್ಟೀಲ್ ಐಟಮ್ಸು, ಸ್ವಲ್ಪ ಕುಕ್ಕರು ಮತ್ತು ಸ್ಟೀಲ್ ಬಾಕ್ಸಸ್ ತರಬೇಕಾಯಿತು. ಇವತ್ತು ನಮ್ಮ ಯಜಮಾನ್ರದ್ದು ಸ್ವಲ್ಪ ಕೆಲಸ ಇತ್ತು ಚಿಕ್ಕಪೇಟೆಯಲ್ಲಿ, ಅವ್ರ ಜೊತೆ ನಾನು ಹೋಗ್ತಾ ಇದ್ದೀನಿ. ಹೋಗಿ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಬರಬೇಕು. ಇವತ್ತು ಹೋಗ್ತಾ ಇದ್ದೀವಿ. ಇವತ್ತು ಮಧ್ಯಾಹ್ನದ ಮೇಲೆ ಹೋಗ್ತಾ ಇರೋದು. ಇವಾಗ ಊಟ ಮುಗಿಸ್ಕೊಂಡು ಹೋಗಬೇಕು. ಇನ್ನು ಹೊಸಬ್ರು ಯಾರ್ಯಾರು ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ನೋಡಿ. ನಾವು ಚಿಕ್ಕಪೇಟೆಗೆ ಬಂದಿದ್ದೀವಿ. ಯಾವಾಗ ಚಿಕ್ಕಪೇಟೆಗೆ ಬರ್ತೀವೋ ಅಲ್ಲಿ ಐಸ್ ಜಾಮೂನ್ ತಿಂತೀವಿ. ಒಂಥರ ಚೆನ್ನಾಗಿರುತ್ತೆ. ನನ್ನ ಮಗಳಿಗೂ ಇಷ್ಟ, ನನಗೂ ಇಷ್ಟ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಕೆಲಸದ ಮೇಲೆ ಬಂದಿರ್ತೀವಲ್ವ, ಅಲ್ಲಿ ಹಂಗೆ ತೊಗೊಂಡು ಐಸ್ ಜಾಮೂನ್ ತಿಂತೀವಿ. ಮತ್ತು ಮೊಸರು ವಡೆ, ನಮ್ಮ ಯಜಮಾನ್ರು ಮೊಸರು ವಡೆ ತೊಗೊಂಡಿದ್ರು, ಅವ್ರು ಅದು ತಿಂತಾಯಿದ್ರು. ನಾವು ಜಾಮೂನ್ ಐಸ್ ತಿಂತಾಯಿದ್ದೀವಿ. ಇಲ್ಲಿ ಫೇಮಸ್ಸು. ಪ್ರತಿ ಸಲನೂ ನಾವು ಚಿಕ್ಕಪೇಟೆಗೆ ಬರೋವಾಗೆಲ್ಲ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿರ್ತೀವಿ. ಇಲ್ಲಿ ಚೆನ್ನಾಗಿರತ್ತೆ. ಇಲ್ಲಿ ಫಸ್ಟ್ ಬಂದು ಕುಕ್ಕರ್ ತೊಗೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೀವಿ. ದೊಡ್ಡ ಸೈಜ್ ಕುಕ್ಕರು, ಪ್ರೆಸ್ಟೀಜ್ ಎಲ್ಲ ಕಂಪ್ನಿಯಲ್ಲೇ ತೊಗೊಂಡ್ರೆ ಒಳ್ಳೆಯದು, ಕಂಪ್ನಿ ಕುಕ್ಕರು. ಯಾಕಂದರೆ ಪ್ರೆಸ್ಟೀಜ್ ತೊಗೊತಾ ಇದ್ದೀವಿ. ದೊಡ್ಡ ಸ್ಟವಲ್ಲಿ ಇಕ್ಕಿರ್ತೀವಲ್ವ, ಏನು ಆಗಬಾರ್ದು, ಅದಕ್ಕೋಸ್ಕರ ಪ್ರೆಸ್ಟೀಜ್ ನೋಡ್ತಾ ಇದ್ದೀವಿ. ದೊಡ್ಡ ಸೈಜ್ ಕುಕ್ಕರು ಸೆಲೆಕ್ಟ್ ಮಾಡಿದ್ವಿ. ಮಿನಿಮಮ್ 3 kgs ಅನ್ನ ಆಗುತ್ತೆ, ರೈಸ್ ಆಗುತ್ತೆ. 3.3 kg ಆಗುತ್ತೆ. ಲಾಸ್ಟ್ ಇದೆ ದೊಡ್ಡ ಸೈಜ್ ಇರೋದು. ನಾವು ಇನ್ನೊಂದು ಕುಕ್ಕರ್, ನಮ್ಮ ಅತ್ತಿಗೆ ಮನೇಲಿ 2 ಕುಕ್ಕರ್ ಇರುತ್ತೆ, ಇಲ್ಲಿ ಒಂದಿರುತ್ತೆ. ಒಂದಿದ್ರೆ ಬೆಸ್ಟ್ ಅಂದ್ಬಿಟ್ಟು ಅಲ್ಲಿ ಏನಾನ ಫಂಕ್ಷನ್ ಇದ್ದರೆ ನಮ್ಮ ಅತ್ತಿಗೆ ಮನೆಯಿಂದನೂ ತೊಗೊಂಬಂದು ಮಾಡ್ತೀವಿ. ಇಲ್ಲಿ ಬಾಕ್ಸ್ ನೋಡಿದ್ವಿ, ನಮಗೆ ಬಾಕ್ಸ್ ಸೆಟ್ ಆಗಲಿಲ್ಲ. ಅಲ್ಲಿ ಬಿಲ್ಲಿಂಗ್ ಮಾಡಿಸ್ಕೊಂಡ್ವಿ, ಕುಕ್ಕರ್ ತೊಗೊಂಡು ವಾಪಸ್ ಬಂದ್ವಿ. ಅಲ್ಲಿಂದ ವಾಪಸ್ ಬಂದ್ವಿ. ಇಲ್ಲಿ ಬೇರೆ ಒಂದು 3 to 4 ಶಾಪ್ಸ್ ನೋಡಿದ್ವಿ, ಬಾಕ್ಸ್ಗಳು ಸಿಕ್ಕಿಲ್ಲ. ದೊಡ್ಡ ಕ್ಯಾರಿಯರ್, ಅಂದರೆ ನಾವು ಎಲ್ಲನ ದೇವಸ್ಥಾನಕ್ಕೆ ಎಲ್ಲನ ಅಡುಗೆ ಮಾಡ್ಕೊಂಡು ಎತ್ಕೊಂಡು ಹೋಗ್ತೀವಿ, ಕ್ಯಾರಿಯರ್ಗಳು ಬೇಕಾಗಿತ್ತು ನಮಗೆ. ಅದಕ್ಕೋಸ್ಕರ ಇಲ್ಲಿ ನೋಡಿದ್ವಿ. ಇಲ್ಲಿ ಸ್ವಲ್ಪ ನಮಗೆ ಸೂಟ್ ಆಯಿತು. ಇಲ್ಲಿ ನೋಡಿ ತೊಗೊತಾ ಇದ್ದೀವಿ. ಅವ್ರ ಮಾತೇ ನಗು ಬರ್ತಾಯಿತ್ತು ನಮಗೆ. ಅಲ್ಲೊಂದು ಚಿಕ್ಕ ಬಕೆಟ್ 1-2 ತೊಗೊಂಡ್ವಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಮೈಸೂರಿಗೆ ಮಾಡಿದ್ದೀವಲ್ವ, ಅಲ್ಲಿ ಹೋಗಿ ಆಟೋಯಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿಂದ ನಾವು ಕಾರಲ್ಲಿ ಹೋಗ್ತೀವಿ. ಆದಷ್ಟು ಶಾಪಿಂಗ್ ಮುಗಿಸ್ಕೊಂಡ್ವಿ. ಆಯಿತು, ಏನು ಕಾಣಿಸ್ತಿಲ್ಲ. ನಿನ್ನೆ ಅಷ್ಟೇ ಚಿಕ್ಕಪೇಟೆಯಿಂದ ಮತ್ತು ಕುಕ್ಕರ್ ಮತ್ತು ಕ್ಯಾರಿಯರ್ ತೊಗೊಂಬಂದಿದ್ದೆ. ಅಲ್ಲಿ ಕ್ಲಿಯರಾಗಿ ನಾನು ಮೆನ್ಷನ್ ಮಾಡೋಕ್ಕಾಗಿರಲಿಲ್ಲ. ಶಾಪ್ಸಲ್ಲಿ ಅಷ್ಟೊಂದು ಮೆನ್ಷನ್ ಮಾಡೋಕ್ಕಾಗಲ್ಲ. ಇದು ಕುಕ್ಕರ್ ಪ್ರೆಸ್ಟೀಜಲ್ಲಿ ತೊಗೊಂಡ್ವಿ. ಅಂದರೆ ನಮಗೆ ದೊಡ್ಡ ಸೈಜ್ ಕುಕ್ಕರ್ ಬೇರೆ ಕಂಪ್ನಿಯಲ್ಲಿ ತೊಗೊಂಡ್ರೆ ಯಾವ ಥರ ಇರುತ್ತೆ ಅನ್ನೋದು ಗೊತ್ತಿಲ್ಲ, ಭಯ ಆಗುತ್ತೆ. ಅದಕ್ಕೋಸ್ಕರ ನಾವು ಪ್ರೆಸ್ಟೀಜಲ್ಲಿ ಕುಕ್ಕರ್ ತೊಗೊಂಡಿದ್ದೀವಿ. ಇದು ಬಂದು ಇದು 20 ಲೀಟರ್ಸ್ ಬರುತ್ತೆ. ಲೀಟರ್ಸ್ ಬಂದು 20 ಲೀಟರ್ಸ್ ಬರುತ್ತೆ. ಇದು 5 years ವ್ಯಾರಂಟಿ ಇರುತ್ತೆ.
ಏನಂದ್ರೆ ಯಾವಾಗನ ಒಂದ್ಸಲ ಯೂಸ್ ಮಾಡ್ತೀವಲ್ವಾ, ಅಂದ್ರೆ ಡೈಲಿ ಯೂಸ್ ಮಾಡಕ್ ಹೋಗಲ್ಲ, ಏನಾನ ಫಂಕ್ಷನ್ಗಳು ಫಂಕ್ಷನ್ಸ್ ಏನಾನ ಇದ್ರೇನೆ ಯೂಸ್ ಮಾಡೋದು. ಅದಕ್ಕೋಸ್ಕರ ಇವಾಗ ನಾಳೆ ಬಂದು ಫಂಕ್ಷನ್ ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು, ಅಂದ್ರೆ ಮಿನಿಮಮ್ 30 ಮೆಂಬರ್ಸ್ಗೆ ಅಡುಗೆ ಮಾಡಬೇಕು. ಇದ್ರೆ ಅಂದ್ರೆ ಒಳ್ಳೇದು, ಏನಾನ ದೇವ್ರ ಪೂಜೆಗಳು ಅಂದ್ರೆ ಫಂಕ್ಷನ್ಗಳೆಲ್ಲ ಮಾಡ್ತಾನೆ ಇರ್ತೀವಿ ಪ್ರತಿಯೊಂದು. ಒಂದು ಇರ್ಲಿ ಅಂದ್ಬಿಟ್ಟು ತಗೊಂಬಂದಿದ್ದು. ತುಂಬಾ 2 ವರ್ಷದಿಂದ ತಗೊಬೇಕು ಅನ್ಕೊಂಡೇ ಇದ್ವಿ, ಆಗ್ಲಿಲ್ಲ. ಅಂದ್ರೆ ಈ ಸತಿ ತಗೊಂಬಂದ್ಬಿಡೋಣ ಅಂದ್ಬಿಟ್ಟು ತಗೊಂಡಿದ್ದೀವಿ. ಮತ್ತೆ ಮನೆಗೆ ಪೂಜೆಗೆಲ್ಲ ಬರ್ತಾರೆ, ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಬೇಕು, ರೈಸ್ ಎಲ್ಲ ಮಾಡಬೇಕು ಅಂದರೆ ಆಗಲ್ಲ. 2 ಸಲ 3 ಸಲ 12 ಲೀಟರ್ಸ್ ಕುಕ್ಕರಲ್ಲಿ ಇಡಬೇಕು ಅಂದ್ಬಿಟ್ಟು ಈ ಥರ ಒಂದು ಮನೇಲಿ ಇದ್ದರೆ ಬೆಸ್ಟ್ ಅಂದ್ಬಿಟ್ಟು ಇದು ನೆನ್ನೆ ಅಷ್ಟೇ ತೊಗೊಂಬಂದ್ವಿ. ನೋಡಿ ಈ ಸೈಜ್ ಬರುತ್ತೆ. ಮಿನಿಮಮ್ 3 kg ಅನ್ನ ಆಗ್ಬೋದು ಅನ್ಸುತ್ತೆ. ಇದು ಒಂದ್ಸಲ ನಾವು ಬಾಯ್ಲ್ ಅಂದರೆ ಅನ್ನ ಕುಕ್ ಮಾಡಿದ್ರೆ, ಸಾಂಬಾರು ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಕ್ವಾಂಟಿಟಿ ಎಷ್ಟು ಬೀಳತ್ತೆ ಅಂದ್ಬಿಟ್ಟು. 3 kg ಆಗ್ಬೋದು ಅಂದ್ಬಿಟ್ಟು ನಮಗೆ ಇವಾಗ ಎಲ್ಲ ವಾಶ್ ಮಾಡಿ ಇಟ್ಕೋಣ. ನಾಳೆ ತರಕಾರಿ ಪಲಾವ್ ಮಾಡಬೇಕು, ರೈಸ್ ಮಾಡಬೇಕು ಅಂದ್ಬಿಟ್ಟು. ಹಾಗೆ ನಮ್ಮ ಅತ್ತಿಯವ್ರ ಮನೇಲಿ ಈ ಥರ ದೊಡ್ಡ ಕುಕ್ಕರ್ ಇನ್ನೊಂದು ಈ ಸೈಜ್ ಒಂದು ಐತೆ, 2 ಕುಕ್ಕರು. ಅವ್ರ ಮನೆಯಿಂದನೂ ತೊಗೊಂಬರ್ತೀವಿ, ಮಾಡ್ತಾ ಇರ್ತೀವಿ. ಯಾವ್ದಾನ ಫಂಕ್ಷನ್ ಆದರೆ, ನಮ್ಮ ಫ್ಯಾಮಿಲಿ ಫಂಕ್ಷನ್ ಆದರೆ ಅವ್ರ ಮನೆಯಿಂದನೇ ಕುಕ್ಕರ್ಸ್ ಎತ್ಕೊಂಡು ಹೋಗಿ ಎಲ್ಲರೂ ಫಂಕ್ಷನಲ್ಲಿ ಮಾಡಿಬಿಟ್ಟು ವಾಪಸ್ ಕಳಿಸ್ತಾರೆ. ಅದು ಹೇಳಿದ್ದೀವಿ ನಮ್ಮ ಅತ್ತಿಗೆಯವ್ರ. ಇವತ್ತು ಅವರು ತೊಗೊಂಬರ್ತಾರೆ ಕುಕ್ಕರ್. ದೊಡ್ಡದು ಬರುತ್ತೆ, ಈ ಥರ ಬರುತ್ತೆ. ಇವಾಗ ಇದು ವಾಶ್ ಮಾಡಿಬಿಟ್ಟು ಇಕ್ಕಿದ್ರೆ ನಾಳೆ ಯೂಸ್ ಮಾಡೋಕ್ಕೆ ಸರಿ ಹೋಗುತ್ತೆ. ಮತ್ತು ಇದು ನಾನು ಟೋಟಲ್ ಬಂದು 4-5 ಶಾಪ್ ಹೋಗಿದ್ವಿ, ಅಂದರೆ ಇನ್ನೂ ಜಾಸ್ತಿನೇ ಹೋಗಿದ್ವಿ. ನಮಗೆ ಈ ಸೈಜ್ ಕ್ಯಾರಿಯರ್ ಸಿಕ್ಕಿರಲಿಲ್ಲ. ನಮಗೆ ಈ ಸೈಜ್ ಬೇಕಾಗಿತ್ತು, ಎಲ್ಲ ಚಿಕ್ಕದಿತ್ತು. ಅದೆಲ್ಲ 1700 ಆ ಥರ ಇತ್ತು. ಇದು ಪ್ರೈಸ್ ಬಂದು 8,000 ಚಿಲ್ಲರೆ ಅಂತ ಹೇಳಿದ್ರು. 6,000 ಚಿಲ್ಲರೆ ಅಂದರೆ 7,000, ಒಂದು 600 ರೂಪಾಯಿ ಕಮ್ಮಿ ಐತೆ ಅಷ್ಟು ಪ್ರೈಸ್ ಐತೆ. ಅದು ಪ್ರೈಸ್ ಕೇಳ್ತೀರಾ, ಮೆನ್ಷನ್ ಮಾಡಿರ್ತೀರ, ಅದಕ್ಕೋಸ್ಕರ ಮೆನ್ಷನ್ ಮಾಡಿ ಅಂತೀರ, ಅದಕ್ಕೋಸ್ಕರ ಕ್ಲಿಯರಾಗಿ ಹೇಳಿದ್ದೀನಿ. ಇದು ಬಂದು ಕ್ಯಾರಿಯರು. ಮಿನಿಮಮ್ ತುಂಬ ಜನಕ್ಕೆ ಯೂಸ್ ಮಾಡ್ಬೋದು. ನೋಡೋಕೆ ಆ ಥರ ಐತೆ. ಇನ್ನು ಅದು ನಾನು 4-5 ಶಾಪ್ಗೆ ಹೋಗಿ ಎಲ್ಲ ಕಡೆ ಹುಡ್ಕಿದ್ವಿ. ಇನ್ನೇನು ಕ್ಲೋಸ್ ಆಗೋ ಟೈಮ್ ಇತ್ತು. ನಾನು ನಮ್ಮ ಯಜಮಾನ್ರು ಹೋಗ್ಬಿಟ್ಟು ಲಾಸ್ಟಲ್ಲಿ ಈ ಥರ ಒಂದು ಬಾಕ್ಸ್ ಇತ್ತು, ಬರೀ ಒಂದೇ ಸಿಂಗಲ್ ಪೀಸ್ ಇದ್ದಿರೋದು ತೊಗೊಂಡು ಬಂದ್ವಿ. ಚೆನ್ನಾಗೈತೆ ನೋಡಿ, ನೋಡೋಕ್ಕೆ ಚಿಕ್ಕದಾಗಿ ಕಾಣಿಸಿದ್ರು ಅಂದರೆ ದೊಡ್ಡದಾಗೆ ಐತೆ. ಮಿನಿಮಮ್ ಇದು 12 ಇಂಚಸ್ ಬರುತ್ತೆ ನಮಗೆ. ಈ ಪ್ಲೇಟ್ ಬಂದು 11 ಇಂಚಸ್ ಬರುತ್ತೆ. ಟೋಟಲ್ 4 ಪೀಸಸ್. ಒಂದು 30 ಮೆಂಬರ್ಸ್ 40 ಮೆಂಬರ್ಸ್ ಊಟ ಮಾಡ್ಬೋದು. ತೊಗೊಂಡೋದ್ರೆ ಆರಾಮಾಗೆ ಮಾಡ್ಕೊಬೋದು. ಬೇಕು ಅಂದರೆ ಇನ್ನೊಂದು ಬೇರೆ ಬಾಕ್ಸಲ್ಲಿ ಹಾಕೊಂಡು ಆಗುತ್ತೆ. ಇದೆಲ್ಲ ಇವಾಗ ವಾಶ್ ಮಾಡೋಣ ಅಂದ್ಬಿಟ್ಟು ಎಲ್ಲ ತೆಗ್ದಿಕ್ಕಿದ್ದೀವಿ. ಇವತ್ತು ವಾಶ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ನಾಳೆ ಮಾಡಿರೋದೆಲ್ಲ ಸರ್ವ್ ಮಾಡ್ಕೊಬೋದು. ಪ್ಲೇಟು, ಬೊಕಿಟು, ಮಿಕ್ಸಿ ಜಾರ್ ಎಲ್ಲ ತೊಗೊಂಬಂದಿದ್ವಿ. ಅದು ಸ್ವಲ್ಪ ಮೆನ್ಷನ್ ಮಾಡೋಕ್ಕಾಗಲಿಲ್ಲ, ಮರ್ತೋದ್ವಿ. ಬರೀ ಇದೊಂದೆರಡು ಮೆನ್ಷನ್ ಮಾಡಿದೆ ನಾನು. ಅದು ಬೇಕು ಅಂದರೆ ಮೆನ್ಷನ್ ಮಾಡ್ತೀನಿ. ಇದು ರಾತ್ರಿಗೆ ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಾಳೆ ಬಂದು ನಾವು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಬಂದು ಸ್ವಲ್ಪ ಲೇಟ್ ಆಯಿತು, ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಮನೆ ದೇವ್ರದೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಏನಾನ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ. ಮನೆ ದೇವ್ರಿಗೆ ಅಂದರೆ ನಾವು ದೇವಸ್ಥಾನ ಸ್ವಲ್ಪ ನಾಗರ ಹತ್ರ ಆಲ್ಟ್ರೇಷನ್ ಮಾಡಿಸಿರೋದು ವಿಡಿಯೋ ನಾನು ಹಾಕ್ಬಿಟ್ಟಿದ್ದೀನಿ. ಇದು ಬಂದು ಲೇಟ್ ಆಯಿತು, ನಾನು ಇದು ವಿಡಿಯೋ ಅಪ್ಲೋಡೇ ಮಾಡೋಕ್ಕಾಗಲಿಲ್ಲ. ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬೇಕು ಅಂದರೆ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ನೀವು ನೋಡ್ಬೋದು. ನಾಳೆ ಪೂಜೆಗೆಲ್ಲ ನಾವು ರೆಡಿ ಮಾಡ್ಕೊತಾ ಇದ್ವಿ. ನಾಳೆ ಬೆಳಿಗ್ಗೆ ಬಂದು ನಾವು 8:30-9 ಗಂಟೆಗೆ ಒಳಗಡೆ ಬಿಡಬೇಕು. ಎಲ್ಲರೂ ಬಂದಮೇಲೆ ನಮ್ಮ ಅಮ್ಮವರು ಎಲ್ಲರೂ ನಮ್ಮ ಅಂಕಲ್ ಅವರೆಲ್ಲ ಬಂದಿದ್ದ ತಕ್ಷಣ ನಾವು ಬಿಡಬೇಕು. ಈ ವಿಡಿಯೋ ಬಂದು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.